Hello dear students, welcome to Same Style of Max. So previous lecture alli naven madidve matrix into concept na kaltideve. So in this class we are going to solve the problems based on that concept. So nanen request ಮಾಡ್ತೀನಿ ಅಂತಂದ್ರೆ ಯಾರಾದರೂ ಆ ವಿಡಿಯೋಸ್ನ ವಾಚ್ ಮಾಡಿಲ್ಲ, ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ವಾಚ್ ಮಾಡಿದ್ಮೇಲೆ ಇದನ್ನ ವಾಚ್ ಮಾಡಿ so that ನಿಮಗೆ ಕನ್ವೀನಿಯಂಟ್ ಆಗುತ್ತೆ. Okay, so let us just solve the first exercise of matrix chapter. ನಿಮ್ಮ ಕ್ಲಾಸ್ 12th ಅಲ್ಲಿ third chapter first exercise. Okay, ಬಂದ್ಬಿಟ್ಟು let me get the textbook. Yeah, right. ಈ chapter ಇಂದ ಯೂಶಲಿ ಈ ಎಕ್ಸಸೈಸ್ ಇಂದ 1 marks question ಕೇಳೋ ಚಾನ್ಸಸ್ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ, ರೈಟ್? ಎನಿವೇಸ್, ಇನ್ ದ ಮ್ಯಾಟ್ರಿಕ್ಸ್ A is equal to so and so matrix, write the order of the matrix, the number of elements, write the elements A13. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ? ಫಸ್ಟ್ ಕ್ವಶನ್ ಅಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ನೀವೇ ಹೇಳ್ಬಹುದು. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದರೆ ನಾನೇನು ಹೇಳ್ಕೊಟ್ಟಿದ್ದೆ, ರೋಸ್ ಎಷ್ಟಿದೆ ಕೌಂಟ್ ಮಾಡ್ರಿ. 3 ರೋಸ್ ಇದೆಯಾ? 3 ಇಂಟು ಕಾಲಮ್ಸ್ ಎಷ್ಟಿದೆ? 1 2 3 4. ಓಕೆ, ಸೊ 4 ಕಾಲಮ್ಸ್. ದೇರ್ಫೋರ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎಷ್ಟಾಗುತ್ತೆ? 3 × 4. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? ನಾನು ಅದು ನಿಮಗೆ ಹೇಳಿದ್ದೀನಿ. ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಎಲ್ಲ ಕೌಂಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಆರ್ಡರ್ ಇದೆಯಾ ಅದನ್ನೇ ಮಲ್ಟಿಪ್ಲೈ ಮಾಡಿರಿ. 3 × 4 ತಾನೆ. ಸೊ 3 × 4 ಅಂದರೆ ಎಷ್ಟು? 12. ದೇರ್ಫೋರ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? 12. ಓಕೆ, ನೆಕ್ಸ್ಟ್ ರೈಟ್ ದ ಎಲಿಮೆಂಟ್ಸ್ A13, A21, A33, A24, A23 ಅಂದರೆ 5 ಎಲಿಮೆಂಟ್ಸ್ನ ಬರೆಯೋಕ್ಕೆ ಹೇಳಿದ್ದಾರೆ. ವಾಟ್ ಇಸ್ ದ ಮೀನಿಂಗ್? A13 ಅಂದರೆ ಮೀನಿಂಗ್ ಏನು? ಯಾವಾಗಲೂ ನಾನೇನು ಹೇಳಿದ್ದೀನಿ ನಿಮಗೆ, ಫಸ್ಟ್ ನಂಬರ್ ಏನಿದೆಯಲ್ಲ ಅದು ರೆಪ್ರೆಸೆಂಟ್ ಮಾಡೋದು ರೋ, ಸೆಕೆಂಡ್ ನಂಬರ್ ರೆಪ್ರೆಸೆಂಟ್ ಮಾಡೋದು ಕಾಲಮ್. ದೇರ್ಫೋರ್ 13 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್, ಹೌದಾನೆ? ಸೊ ವಿಚ್ ಇಸ್ ದ ಎಲಿಮೆಂಟ್? ಐ ಜಸ್ಟ್ ರೈಟ್ ಇಟ್ ಡೌನ್ ಫಾರ್ ಯು. ಓಕೆ, ರೈಟ್, ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಓಕೆ, ಇದ್ರದ್ದು ಆರ್ಡರ್ ಎಷ್ಟಾಗುತ್ತೆ ಹೇಳಿ? ಎಷ್ಟು ರೋಸ್ ಇದಾವೆ? 1 2 3. ಕಾಲಮ್ಸ್ ಎಷ್ಟಿದೆ? 4 ಕಾಲಮ್ಸ್. ದೇರ್ಫೋರ್ 3 ಯಾವಾಗಲೂ ರೈಟ್ ಬಾಟಮಲ್ಲಿ ಬರಬೇಕಂತ ಹೇಳಿದ್ದೆ ಆರ್ಡರ್, ರೈಟ್? 3 × 4 ಆರ್ಡರ್. ಈಗ ಅವ್ರು ಕೇಳಿರೋ ಎಲಿಮೆಂಟ್ ಏನು? A13 ಫಸ್ಟ್ ರೋ. ಇವೇನಾಗುತ್ತೆ ಹೇಳಿ? ರೋ 1, R2 ಅಂದರೆ ರೋ 2, R3 ಅಂದರೆ ರೋ 3. ಇವೇನಾಗುತ್ತೆ? C1, C2, C3, C4 ಮೀನ್ಸ್ ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4. 1 3 ಅಂದರೆ ಮೀನಿಂಗ್ ಏನು? ಫಸ್ಟ್ ರೋ ಮೂರನೇ ಕಾಲಮ್, 1 2 3 ಮೂರನೇ ಕಾಲಮ್. ಎಲಿಮೆಂಟ್ ಯಾವುದಾಗುತ್ತೆ? 19. ದೇರ್ಫೋರ್ A13 ಈಸ್ ಈಕ್ವಲ್ ಟು ಏನಾಗುತ್ತೆ? 19. ಗಾಟ್ ಇಟ್, ರೈಟ್? ದ ಸೇಮ್ ವೇ ಇನ್ನೊಂದು ಎಲಿಮೆಂಟ್ ಏನು ಕೇಳಿದ್ದಾರೆ ಅವರು? A21 ಮೀನಿಂಗ್ ಏನು? ಫಸ್ಟ್ ನಂಬರ್ ಯಾವಾಗಲೂ ರೋ ಹೇಳುತ್ತೆ, ಸೆಕೆಂಡ್ ನಂಬರ್ ಯಾವಾಗಲೂ ಕಾಲಮ್. 21 ಅಂದರೆ ಎರಡನೇ ರೋ ಫಸ್ಟ್ ಕಾಲಮಲ್ಲಿ ಇರುವಂಥ ಎಲಿಮೆಂಟ್ ಯಾವುದು? 35. ದೇರ್ಫೋರ್ A21 ವ್ಯಾಲ್ಯೂ ಏನಾಗುತ್ತೆ? 35. ಗಾಟ್ ಇಟ್? ಆ್ಯಂಡ್ ನೆಕ್ಸ್ಟ್ ದೇ ಆರ್ ಆಸ್ಕಿಂಗ್ ಯು A33 ಅಂದರೆ ಮೂರನೇ ರೋ ಮೂರನೇ ಕಾಲಮ್. ಯಾವುದು ಬರುತ್ತೆ? ಮೂರನೇ ರೋ ಮೂರನೇ ಕಾಲಮ್ ಮಾಡಿದ್ರೆ ಇಂಟರ್ಸೆಕ್ಷನ್ ಬರ್ತಿರುವಂಥ ನಂಬರ್ ಯಾವುದು? -5. ದೇರ್ಫೋರ್ A33 ಇಸ್ ಈಕ್ವಲ್ ಟು -5. ಓಕೆ, ನೆಕ್ಸ್ಟ್ ಯಾವುದು ಎಲಿಮೆಂಟ್ ಇದೆ? A24. A24 ಅಂದರೆ ಎರಡನೇ ರೋ ನಾಲ್ಕನೇ ಕಾಲಮ್. ಇಂಟರ್ಸೆಕ್ಷನಲ್ಲಿ ಬರ್ತಿರುವಂಥ ಎಲಿಮೆಂಟ್ ಯಾವುದು? ಎರಡನೇ ರೋ ನಾಲ್ಕನೇ ಕಾಲಮ್ ಅಂದರೆ ಎಲಿಮೆಂಟ್ ಯಾವುದು? 12. ರೈಟ್? ಆ್ಯಂಡ್ ಫೈನಲಿ ದೇ ಆರ್ ಆಸ್ಕಿಂಗ್ ಯು ದ ಎಲಿಮೆಂಟ್ A23. 23 ಅಂದರೆ ಎರಡನೇ ರೋ ಮೂರನೇ ಕಾಲಮ್. ಯಾವ ಎಲಿಮೆಂಟ್ ಬರುತ್ತೆ ನಿಮಗೆ? 5/2 ಪ್ಲಸ್ 5/2. ಓಕೆ, ಸೊ A23 ಈಸ್ ವಾಟ್? 5/2. ಅಲ್ಲಿಗೆ ರೈಟ್. ಸೊ ದೀಸ್ ಆರ್ ದ ಎಲಿಮೆಂಟ್ಸ್. ಗಾಟ್ ಇಟ್? ಈ ಥರ ಎಲಿಮೆಂಟ್ಸ್ ನೀವು ರೆಕಗ್ನೈಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನು ಕೇಳಿದ್ದಾರೆ ನೋಡಿ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 24 ಎಲಿಮೆಂಟ್ಸ್ ಇದೆ, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? ಎರಡು ಕ್ವಶನ್ ಇದೆ ಇದರಲ್ಲಿ. ಓಕೆ, ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ್ರೇನು ಹೇಳ್ತಿದ್ದಾರೆ? ಈಗ ನಮಗೇನು ಗೊತ್ತೇಳಿ? 3 × 4 ಅಂದರೆ ಎಷ್ಟು? 12. ಓಕೆ, ಇದು ಪ್ರಾಡಕ್ಟ್ ಮಾಡಿದ್ರೆ 12 ತಾನೇ ನನಗೆ ಸಿಗೋದು. ಆ ಎಲಿಮೆಂಟ್ಸ್ 12 ಎಲಿಮೆಂಟ್ಸ್ ತಾನೇ ಇರೋದಿಲ್ಲಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಕ್ವಶನಲ್ಲಿ ಏನು ಮಾಡಿದ್ದಾರೆ ಅವರು ಅಂದರೆ, ಸೆಕೆಂಡ್ ಕ್ವಶನ್ ನೀವೇನು ಮಾಡಬೇಕು? 24 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಒಂದು ಮ್ಯಾಟ್ರಿಕ್ಸ್ ಇದೆ, ಅದರಲ್ಲಿ 24 ಎಲಿಮೆಂಟ್ಸ್ ಇದೆ. ಯಾವಾಗ 24 ಎಲಿಮೆಂಟ್ಸ್ ಇದ್ದರೆ ಅದಕ್ಕೆ ಆರ್ಡರ್ ಎಷ್ಟು ಸಾಧ್ಯ ಇದೆ ಅಂತ ಒಂದೇಳಿ.
1 cross 24 ಏನಿಲ್ಲ, ಸಿಂಪಲ್. 24 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ ಬರೀರಿ, ಸಿಂಪಲ್ ಥಿಂಗ್. 1 cross 24 ಅಂದರೆ ಏನು, ಒಂದೇ ರೋ ಅಲ್ಲಿ ಫುಲ್ 1 2 3 4 24 ಎಲಿಮೆಂಟ್ಸ್ ಬರಿತೀನಿ. ಇದು ಒಂದು ಮ್ಯಾಟ್ರಿಕ್ಸ್ ತಾನೆ, ರೋ ಮ್ಯಾಟ್ರಿಕ್ಸ್. ಸೊ ದಿಸ್ ಈಸ್ ಒನ್ ಮ್ಯಾಟ್ರಿಕ್ಸ್ ಪಾಸಿಬಲ್, ಒನ್ ಆರ್ಡರ್ ಪಾಸಿಬಲ್. ನೆಕ್ಸ್ಟ್ ನಾನು ಏನು ಬರಿಬೋದು, 24 cross 1 ಬರಿಬೋದು, ಹೌದಾನೆ. ಒಂದೇ ಕಾಲಮ್ ಬರಿತೀನಿ, ಹಿಂಗೆ 24 ರೋಸ್ ಬರಿತೀನಿ, ಕಾಲಮ್ ಮ್ಯಾಟ್ರಿಕ್ಸ್, ರೈಟ್. ನೆಕ್ಸ್ಟ್ 1 1s ಆಯಿತು. 2 1s ಟೇಬಲ್ಸಲ್ಲಿ ಎಲ್ಲಿ ಬರುತ್ತೆ, 2 × 12 ಪಾಸಿಬಲ್. ಇದನ್ನು ರಿವರ್ಸ್ ಮಾಡಿದ್ರೆ 12 × 2 ಪಾಸಿಬಲ್. 3 1s ಆದಲ್ಲಿ 3, 8s 24, 8 3s 24. 4 1s ಅಲ್ಲಿ 4 6 ಹಂಗೆ ಉಲ್ಟಾ ಮಾಡಿದ್ರೆ 6 4s, ಹೌದು ತಾನೆ. ನೆಕ್ಸ್ಟ್ 5 ಬರಲ್ಲ, 6. ಸೊ ಇಷ್ಟು ಪಾಸಿಬಲ್ ಇದೆ, ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಯಾವುದು ಸಿಗೋಕ್ಕೆ ಸಾಧ್ಯ ಇಲ್ಲ. ಗಾಟ್ ಇಟ್. ಸೊ ಟೋಟಲ್ ಆರ್ಡರ್ಸ್ ಯಾವ್ದು ಪಾಸಿಬಲ್ ಇದೆ ಅಂತಂದರೆ 1 2 3 4 5 6 7 8 ಆರ್ಡರ್ಸ್ ಪಾಸಿಬಲ್ ಇದೆ. ಸಿಂಪಲ್. ನಿಮಗೆ ಈ ಥರ ಕ್ವಶನ್ ಕೊಟ್ಟು ಎಲಿಮೆಂಟ್ಸ್ ಕೊಟ್ಟರೆ ಯಾವ ಟೇಬಲ್ಸಲ್ಲಿ ಆ ನಂಬರ್ ಬರುತ್ತೆ ಅಂತ ಹುಡುಕ್ರಿ, ಈಸಿಯಾಗಿ ಸಿಕ್ಬಿಡುತ್ತೆ. ಗಾಟ್ ಇಟ್, ರೈಟ್. ನೆಕ್ಸ್ಟ್ ಅದೇ ಕ್ವಶನಲ್ಲಿ ಕಂಟಿನ್ಯೂ ಮಾಡಿದರೆ 13 ಎಲಿಮೆಂಟ್ಸ್ ಇದ್ದಿದ್ರೆ ಎಷ್ಟು ಆರ್ಡರ್ಸ್ ಎಕ್ಸಿಸ್ಟ್ ಆಗೋದು. ವೆರಿ ಸಿಂಪಲ್. 13 is a ಪ್ರೈಮ್ ನಂಬರ್, ಯಾವ ಟೇಬಲ್ಸಲ್ಲೂ ಬರಲ್ಲ. 1 cross 13 ಒಂದು, 13 cross 1, ಇಷ್ಟೇ. ಇವೆರಡೇ ಆರ್ಡರ್ಸ್ ಪಾಸಿಬಲ್ ಇಫ್ ದೇರ್ ಆರ್ 13 ಎಲಿಮೆಂಟ್ಸ್. ಗಾಟ್ ಇಟ್. ಸಿಮಿಲರ್ಲಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡಿದ್ದಾರೆ ಅವರು, 18 ಎಲಿಮೆಂಟ್ಸ್ ಇದ್ರೆ ಏನಾಗುತ್ತೆ, 5 ಎಲಿಮೆಂಟ್ಸ್ ಇದ್ರೆ ಏನಾಗುತ್ತೆ. 5 ಇದ್ರೆ ನಿಮಗೆ ಗೊತ್ತು 1 × 5, 5 × 1. 18 ಎಲಿಮೆಂಟ್ಸ್ ಇದ್ದಿದ್ರೆ ಎಷ್ಟಾಗೋದು, ಅಬ್ಸರ್ವ್ ಮಾಡಿರಿ. ಫಸ್ಟು 1 × 18, 18 × 1. ನೆಕ್ಸ್ಟ್ 2 1s ಟೇಬಲ್ಸ್ ಚೆಕ್ ಮಾಡಿದ್ರೆ 2 × 9, 9 × 2. 3 cross 6, 6 cross 3. 4 1s ಅದ್ರಲ್ಲಿ ಬರಲ್ಲ, 5 ಬರಲ್ಲ, 6. ಇಷ್ಟೇ ಪಾಸಿಬಲ್ ಇದೆ ನೋಡಿರಿ. 6 ಅಂದರೆ ವಾಪಸ್ ಇಲ್ಲಿಗೆ ಬರ್ತೀವಿ, 7 8 9 10 ಈ ಥರ ಹೋಗ್ತೀವಿ, ರೈಟ್. ಸೊ ಇಷ್ಟು ಆರ್ಡರ್ಸು ಪಾಸಿಬಲ್ ಇದೆ. ಸಚ್ ದಟ್ ಆ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು, 18 ಎಲಿಮೆಂಟ್ಸ್. 18 ಎಲಿಮೆಂಟ್ಸ್ ಇರಬೇಕು ಅಂತ ಅಂದರೆ ಇಷ್ಟೇ ಆರ್ಡರ್ಸ್ಗಳು ಪಾಸಿಬಲ್. ಗಾಟ್ ಇಟ್. ಸಿಂಪಲ್. ಯಾವ ಟೇಬಲ್ಸಲ್ಲಿ ಬರುತ್ತೆ ಕಂಡುಹಿಡಿರಿ, ಬರೀರಿ, ರೈಟ್. ಓಕೆ, ಸೊ ದಿಸ್ ಈಸ್ ಆಲ್. ನೆಕ್ಸ್ಟ್ ಯು ಹ್ಯಾವಿಂಗ್ 4th ಕ್ವೆಶನ್. ನಿಮಗೆ ಜನರಲ್ ರೆಪ್ರೆಸೆಂಟೇಷನ್ ಹೇಳಿಕೊಟ್ಟಿದ್ನಲ್ಲ, ಅದ್ರ ಬೇಸ್ ಮೇಲೆ ಕ್ವೆಶನ್ ನಂಬರ್ 4 ನೀವು ಅಟೆಂಡ್ ಮಾಡಬಹುದು. ಕ್ವೆಶನ್ ನಂಬರ್ 4ಅಲ್ಲಿ ಏನು ಹೇಳಿದ್ದಾರೆ ಅಂದರೆ 2 cross 2 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಐ ಜಸ್ಟ್ ಗೆಟ್ ಯು ದ ಟೆಕ್ಸ್ಟ್ ಬುಕ್, ರೈಟ್. ಏನಿದೆ ನೋಡಿ, ಕನ್ಸ್ಟ್ರಕ್ಟೆಡ್ 2 cross 2 ಮ್ಯಾಟ್ರಿಕ್ಸ್ A is equal to AIG ಫಾರ್ಮಲ್ಲಿ, whose ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಎಲಿಮೆಂಟ್ಸ್ ಯಾವ ಫಾರ್ಮಲ್ಲಿದೆ ಅಂದರೆ ಈ ಫಾರ್ಮಲ್ಲಿ ಇದ್ದಾವೆ ಅಂತೇಳಿ. ಈ ಫಾರ್ಮಲ್ಲಿ ಇದ್ದರೆ 2 cross 2 ಮ್ಯಾಟ್ರಿಕ್ಸ್ ಹೇಗಿರುತ್ತೆ, ಈ ಫಾರ್ಮಲ್ಲಿ ಇದ್ದರೆ I/J ಇದ್ದರೆ 2 cross 2, ಈ ಫಾರ್ಮಲ್ಲಿ ಇದ್ದರೆ 2 cross 2 ಹೇಗಿರುತ್ತೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಗಾಟ್ ಇಟ್. ಸೊ ಲೆಟ್ ಅಸ್ ಜಸ್ಟ್ ಟ್ರೈ. ಫಸ್ಟ್ ಒನ್ 2 cross 2 ಅಂದರೆ ಮ್ಯಾಟ್ರಿಕ್ಸ್ ನಿಮಗೆ ಗೊತ್ತಲ್ಲ ಆಲ್ರೆಡಿ. A is equal to ಹೇಗಿರುತ್ತೆ, 4 ಎಲಿಮೆಂಟ್ ಇರುತ್ತೆ. 2 cross 2 ಅಂದರೆ 2 rows 2 columns ತಾನೆ, ನಥಿಂಗ್ ಬಟ್ A11 A12, ಎರಡನೇ ರೋ ಫಸ್ಟ್ ಕಾಲಮ್, ಎರಡನೇ ರೋ ಎರಡನೇ ಕಾಲಮ್, ಕರೆಕ್ಟಾ. ದಿಸ್ ಈಸ್ ವಾಟ್ ಈಸ್ ದ ಮ್ಯಾಟ್ರಿಕ್ಸ್ ದಟ್ ಈಸ್ ರಿಕ್ವೈರ್ಡ್, ರೈಟ್. ಈಗ ಈ ಎಲಿಮೆಂಟ್ಸ್ನ ಕಂಡುಹಿಡಿಬೇಕು. ಅವ್ರೇನು ಕಂಡೀಷನ್ ಕೊಟ್ಟಿದ್ದಾರೆ, AIJ is equal to I plus J whole square by 2. ಓಕೆ, ಸೊ ಈ ಕಂಡೀಷನ್ನ ಈ ಎಲಿಮೆಂಟ್ಸ್ಗಳು ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಹೇಳಿದ್ದಾರೆ. ಸಿಂಪಲ್. ಎಲಿಮೆಂಟ್ಸ್ ಕಂಡುಹಿಡಿರಿ. A11. ಓಕೆ, I ಇರೋ ಜಾಗದಾಗ ಏನಿದೆ 1, J ಇರೋ ಜಾಗದಾಗೆ 1. ಸೊ ಸಬ್ಸ್ಟಿಟ್ಯೂಟ್ 1 + 1 whole square by 2. 1 + 1 ಅಂದರೆ 2, 2 ಸ್ಕ್ವೇರ್ ಅಂತಂದರೆ 4 by 2. 2 1s 2 2s, therefore ಆನ್ಸರ್ ಈಸ್ 2. ಅಲ್ಲಿಗೆ ಫಸ್ಟ್ ಎಲಿಮೆಂಟ್ ಏನು ಸಿಕ್ತು ನಿಮಗೆ, 2. ನೆಕ್ಸ್ಟ್ A12 ಬೇಕು ಅಂದರೆ I ಇರೋ ಜಾಗದಾಗ 1, J ಇರೋ ಜಾಗದಾಗೆ 2. ಗಾಟ್ ಇಟ್. ಸೊ ದಟ್ ಈಸ್ ಈಕ್ವಲ್ ಟು I ಇರೋ ಜಾಗದಲ್ಲಿ 1, J ಇರೋ ಜಾಗದಲ್ಲಿ 2 whole square by 2. 1 + 2 ಅಂದರೆ 3, 3 ಸ್ಕ್ವೇರ್ 9 by 2. ಅಲ್ಲಿಗೆ ಈ ಎಲಿಮೆಂಟ್ ಏನು ಸಿಕ್ತು, 9 by 2. ಸಿ ಒಂದು ನೆನಪಿರಲಿ, ಈ ಎಲಿಮೆಂಟ್ಸ್ಗಳು ಫ್ರಾಕ್ಷನ್ಸ್ ಕೂಡ ಆಗಬಹುದು. ಓಕೆ, ಜಸ್ಟ್ ಲೈಕ್ ಹಿಯರ್ ಆ್ಯಂಡ್ ಈವನ್ ಇನ್ ಫಸ್ಟ್ ಕ್ವೆಶನ್ ಎಲಿಮೆಂಟ್ಸ್ ಕಂಡುಹಿಡಿತಿದ್ವಲ್ಲ, ಅಲ್ಲೂ ಫ್ರಾಕ್ಷನ್ ಸಿಕ್ಕಿದೆ ನಿಮಗೆ. ಸೊ ಮ್ಯಾಟ್ರಿಕ್ಸ್ ಒಳಗಡೆ ಎಲಿಮೆಂಟ್ಸು ಬರೀ ರಿಯಲ್ ನಂಬರ್ಸು, ನ್ಯಾಚುರಲ್ ನಂಬರ್ಸ್, ನ್ಯಾಚುರಲ್ ನಂಬರ್ ಹೋಲ್ ನಂಬರ್ಸ್ ಇರಬೇಕಂತೇನಿಲ್ಲ. ಫ್ರಾಕ್ಷನ್ಸು ಇರಬಹುದು, ಕಾಸ್ ಥೀಟಾ ಸೈನ್ ಥೀಟಾನೂ ಇರ್ಬೋದು, ಕಾಂಪ್ಲೆಕ್ಸ್ ನಂಬರ್ಸು ಇರ್ಬೋದು. ನಿಮ್ಮ ಬೋರ್ಡ್ ಲೆವೆಲಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಇಲ್ಲ, ಬಟ್ ಇವಾಗ ಕಾಂಪಿಟೇಟಿವ್ ಲೆವೆಲ್, JEE ಲೆವೆಲ್ ಎಲ್ಲ ನೀವು ಕಾಂಪ್ಲೆಕ್ಸ್ ನಂಬರ್ ಬರೀಬೇಕಾಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ 9 by 2. ನೆಕ್ಸ್ಟು A21, ಹೌದಲ್ಲ, A21 I ವ್ಯಾಲ್ಯೂ
2, j value 1, 2 plus 1 whole square by 2 is equal to 2 plus 1 ಅಂದರೆ 3, 3 square 9 by 2, ಇದು ಕೂಡ 9 by 2. ಈಗ a22 ಕೊನೆ ಎಲಿಮೆಂಟ್ ನಾಲ್ಕನೇದು, i ವ್ಯಾಲ್ಯೂ ಎಷ್ಟಿದೆ 2, j ವ್ಯಾಲ್ಯೂ 2, therefore 2 plus 2 whole square by 2, 2 plus 2 ಅಂದರೆ 4, 4 square 16 by 2, 2 1s are 2 8s are. ಓಕೆ, therefore ಈ ನಾಲ್ಕನೇ ಎಲಿಮೆಂಟ್ ಏನು ಸಿಕ್ತು ನಿಮಗೆ 8. ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಇದನ್ನೇ ಅವ್ರು ಕನ್ಸ್ಟ್ರಕ್ಟ್ ಮಾಡಕ್ಕೆ ಹೇಳಿರೋದು, ಹೌದು ತಾನೆ? ಸೊ 2 x 2 ಮ್ಯಾಟ್ರಿಕ್ಸ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದೇ ರೀತಿ ಅವ್ರೇನು ಮಾಡಿದ್ದಾರೆ, ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಎರಡನೇ ಕ್ವಶನಲ್ಲಿ, aij is equal to i by j ಅಂತ ಹೇಳಿದ್ದಾರೆ. i by j ಅಂದರೆ ಏನು? ನಥಿಂಗ್ ಬಟ್ i ವ್ಯಾಲ್ಯೂ ಎಲ್ಲಿದೆ ಅಲ್ಲಿ ನ್ಯೂಮರೇಟರಲ್ಲಿ ಹಾಕಿ, j ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ನಿಮಗೆ ಎರಡನೇದು, ಅದು ಡಿನಾಮಿನೇಟರಲ್ಲಿ ಹಾಕಿ. ಓಕೆ, ಸೊ ಹೌ ವಿಲ್ ಯು ಫೈಂಡ್ a11 is equal to i value 1, j value 1, 1 by 1 1, a12 ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್, ಹೌದು ತಾನೆ? ಸೊ ಅಲ್ಲಿಗೆ ನಿಮಗೆ ಮ್ಯಾಟ್ರಿಕ್ಸು ಸಿಗ್ತಾ ಹೋಗುತ್ತೆ ನೋಡಿ. ಫಸ್ಟ್ ಎಲಿಮೆಂಟ್ 1, ಇದು ಎರಡನೇ ತಾನೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ a12. ಸೊ i ವ್ಯಾಲ್ಯೂ 1, j ವ್ಯಾಲ್ಯೂ 2, 1 by 2, 1 by 2. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ನಿಮಗೆ ಈ ಎಲಿಮೆಂಟ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ರೈಟ್? ಸೊ i ವ್ಯಾಲ್ಯೂ 2, j ವ್ಯಾಲ್ಯೂ 1, 2 by 1 is equal to 2. ನೆಕ್ಸ್ಟು a22 ಅಂತ ಅಂದರೆ i ವ್ಯಾಲ್ಯೂ 2, j ವ್ಯಾಲ್ಯೂ 2, 2 by 2, ಸೇಮ್ ವ್ಯಾಲ್ಯೂ ಬೈ ಸೇಮ್ ವ್ಯಾಲ್ಯೂ ಇದ್ದರೆ 1 ಯಾವಾಗಲೂ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಅರ್ಥ ಮಾಡ್ಕೊಳ್ಳಿ, ವೆರಿ ಈಸಿ ಇದೆ. i j ಗೊತ್ತಾಗಬೇಕು ನಿಮಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಅವೆಲ್ಲ ಗೊತ್ತಿರಬೇಕಂದ್ರೆ ಇವು ಗೊತ್ತಿರಬೇಕು, a11 a12 a21. ಇದು ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ನಿಮಗೆ ಜನರಲ್ ರೆಪ್ರೆಸೆಂಟೇಷನ್ ಹೇಳಬೇಕಾದ್ರೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು. ಓಕೆ, and ಗೊತ್ತಿದ್ರೆ anyhow it's very easy for you, right? Coming to next question. Next question ಬಂದ್ಬಿಟ್ಟು ಏನಿದೆ, ಥರ್ಡ್ ಕ್ವಶನ್, aij is equal to i plus 2j whole square divided by 2. ಅಂದರೆ 2 x 2 ಮ್ಯಾಟ್ರಿಕ್ಸೇ ಕಂಡುಹಿಡಬೇಕು ನಾವು. ಓಕೆ, a is equal to 2 x 2 ಮ್ಯಾಟ್ರಿಕ್ಸ್. ಓಕೆ, ಮೀನ್ಸ್ a11 a11 a12 a21 a22, ಹೌದಾ? ಒಂದೊಂದೇ ಕಂಡುಹಿಡಿಯೋಣ. i ವ್ಯಾಲ್ಯೂ 1, j ವ್ಯಾಲ್ಯೂ 1, 1 ಪ್ಲಸ್ 2 ಇಂಟು j ಇರೋ ಜಾಗದಾಗೆ 1, ಇದು ಹೋಲ್ ಸ್ಕ್ವೇರ್ ಇದೆ, ಹೌದಾ? 2 1s are 2, 2 ಪ್ಲಸ್ 1 3, 3 ಸ್ಕ್ವೇರ್ 9 by 2. ಅಲ್ಲಿಗೆ ಈ ಎಲಿಮೆಂಟ್ ಏನಾಗುತ್ತೆ 9 by 2. ನೆಕ್ಸ್ಟು a12 ಅಂತ ಅಂದರೆ ಏನು ಬರುತ್ತೆ, i ವ್ಯಾಲ್ಯೂ 2, j ವ್ಯಾಲ್ಯೂ i ವ್ಯಾಲ್ಯೂ 1, j ವ್ಯಾಲ್ಯೂ 2. ಸೊ 1 ಪ್ಲಸ್ 2j ಅಂದರೆ 2 ಇಂಟು 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. 2 2s ಎಷ್ಟು 4, 4 ಪ್ಲಸ್ 1 5, 5 ಸ್ಕ್ವೇರ್ 25, 25 by 2. ಐ ಹೋಪ್ ಸೊ ಅರ್ಥ ಆಗ್ತಿದೆ, ರೈಟ್? ನೆಕ್ಸ್ಟ್ ಎಲಿಮೆಂಟ್ ಇದಂದರೆ a21, i ವ್ಯಾಲ್ಯೂ 2, j ವ್ಯಾಲ್ಯೂ 1, ರೈಟ್? ಸೊ i ಪ್ಲಸ್ 2j, 2 ಪ್ಲಸ್ 2 ಇಂಟು j ಅಂದರೆ ಎಷ್ಟು 1 ಹೋಲ್ ಸ್ಕ್ವೇರ್. 2 1s are 2, ಫಸ್ಟ್ ಯಾವಾಗಲೂ ಮಲ್ಟಿಪ್ಲಿಕೇಶನ್ ದೆನ್ ಅಡಿಷನ್. 2 ಪ್ಲಸ್ 2 4, 4 ಸ್ಕ್ವೇರ್ ಅಂದರೆ 16 by 2, 2 1s are 2 8s are. therefore ಈ ಎಲಿಮೆಂಟ್ ಏನಾಗುತ್ತೆ 8. ಕೊನೆ ಎಲಿಮೆಂಟ್ ಏನಾಗುತ್ತೆ i ವ್ಯಾಲ್ಯೂ 2 ಪ್ಲಸ್ 2 ಇಂಟು j ವ್ಯಾಲ್ಯೂ 2 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2. 2 2s are 4, 4 ಪ್ಲಸ್ 2 6, 6 ಸ್ಕ್ವೇರ್ ಅಂದರೆ 36 by 2 ಅಂದರೆ ಎಷ್ಟಾಗುತ್ತೆ 2 1s 2 8s ಅಂದರೆ 18. ಓಕೆ, ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಐ ಹೋಪ್ ಸೊ ಅರ್ಥ ಆಗ್ತಿದೆ ನಿಮಗೆ. ಸಿಂಪಲ್ i ಮತ್ತು j ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು, ಆನ್ಸರ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಗಾಟ್ ಇಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನಲ್ಲಿ ಅವ್ರು ಏನು ಮಾಡಿದ್ದಾರೆ, ಇದೇ ಥರ ಕ್ವಶನ್ನು, ಆದರೆ ಅವ್ರು ಹೇಳಿರೋದು ಏನಂದರೆ 3 x 4 ಮ್ಯಾಟ್ರಿಕ್ಸ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಈಗ 3 x 4 ಅಂದರೆ ಏನು ಹೇಳ್ರಿ, 3 rows 4 columns ತಾನೆ. 3 rows 4 column ಅಂದರೆ ಹೇಗಿರುತ್ತೆ ಮ್ಯಾಟ್ರಿಕ್ಸ್, a11 a21 a31. 3 rows 4 columns ಅಂದರೆ a12 a13 a14, ಇದಕ್ಕೆ 22 23 24 32 33 34, ರೈಟ್? ಕರೆಕ್ಟ್ ಇದೆಯಾ? ಸೊ ಈ ಮ್ಯಾಟ್ರಿಕ್ಸಿಂದ ಆರ್ಡರ್ ಏನಾಗುತ್ತೆ 3 rows 4 columns. ಈ ಥರ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟಕ್ಕೊಂದು ಎಲಿಮೆಂಟ್ಸ್ ಎಲ್ಲವೂ ಕೂಡ ಏನು ಮಾಡಬೇಕು, ಕಂಡುಹಿಡಿಬೇಕು. ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. aij is equal to 1 by 2
ಮಾಡ್ ಆಫ್ -3i ಪ್ಲಸ್ ಜೆ ಅಂತ ಹೇಳಿದ್ದಾರೆ. ಓಕೆ, ನಾನು ಕೆಲವೊಂದು ಎಲಿಮೆಂಟ್ಸ್ನ ಕಂಡುಹಿಡಿತೀನಿ, ಇನ್ನು ರಿಮೈನಿಂಗ್ ನೀವೇ ಟ್ರೈ ಮಾಡಿ. ಓಕೆ, ಬಿಕಾಸ್ ಇಟ್ಸ್ ಟೈಮ್ ಟೇಕಿಂಗ್, ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ರೈಟ್, ಸೊ ಸಿಂಪಲ್, ಈ ಎಲಿಮೆಂಟ್ಸ್ನ ನಾವು ಕಂಡುಹಿಡಿಯೋದು. A11 1/2 ಐ ವ್ಯಾಲ್ಯೂ ಜೆ ವ್ಯಾಲ್ಯೂ ಎಷ್ಟು? 2 1 -3 ಇಂಟು ಐ ವ್ಯಾಲ್ಯೂ ಅಂದರೆ 1, ಜೆ ವ್ಯಾಲ್ಯೂ ಅಂದರೆ 1, 3 1s 3. ಓಕೆ, -3 + 2 ಅಂದರೆ ಎಷ್ಟಾಗುತ್ತೆ? ಒಂದು ಮೈನಸ್ಸು ಒಂದು ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್. 3 ಅಲ್ಲಿ 1 ಹೋದರೆ 2. ಇದು ಮಾಡ್ ವ್ಯಾಲ್ಯೂ, ಬಿಗ್ ನಂಬರ್ ಮುಂದೆ ಸೈನು ಮೈನಸ್. ರೈಟ್, ಸೊ ಮಾಡ್ ಆಫ್ -2, ಮಾಡ್ ವ್ಯಾಲ್ಯೂ ಯಾವಾಗಲೂ ಮಾಡ್ ಇದೆ ಅಂದರೆ ಏನು? ನೆಗೆಟಿವ್ ವ್ಯಾಲ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ನೆಗೆಟಿವ್ನ ಪಾಸಿಟಿವ್ ಕನ್ವರ್ಟ್ ಮಾಡುತ್ತದು. ಅಂದರೆ 1/2 ಇಂಟು 2, 2 2 ಕ್ಯಾನ್ಸಲ್, ಏನು ಉಳಿಯುತ್ತೆ? 1 ಅಷ್ಟೇ. ಓಕೆ, ನೆಕ್ಸ್ಟು A12 ಕಂಡುಹಿಡಿಯೋಣ. ಅಲ್ಲಿಗೆ ಇದೇನಾಯಿತು? 1. ದಿಸ್ ಎಲಿಮೆಂಟ್ ಯು ಗಾಟ್ ಇಟ್. A12 ಬಂದುಬಿಟ್ಟು ಏನು ಸಿಗುತ್ತೆ? 1/2 ಐ ವ್ಯಾಲ್ಯೂ ಎಷ್ಟು? 1, ಜೆ ವ್ಯಾಲ್ಯೂ ಎಷ್ಟು? 2, -3 ಇಂಟು 1 ಪ್ಲಸ್ ಜೆ ವ್ಯಾಲ್ಯೂ ಏನು? 2. ಓಕೆ, ವಿಚ್ ಈಸ್ ಈಕ್ವಲ್ ಟು 1/2 -3 1s 3 + 2. -3 + 2 ಅಂದರೆ ಎಷ್ಟಾಗುತ್ತೆ? 3 ಅಲ್ಲಿ 2, ಒಂದು -1 ಪ್ಲಸ್ ಅಂದರೆ 3 ಅಲ್ಲಿ 2 ಹೋದರೆ 1, ಬಟ್ ಬಿಗ್ ನಂಬರ್ ಮುಂದೆ ಸೈನ್ -1. ಮಾಡ್ ಆಫ್ -1 ಅಂದರೆ +1, ದೇರ್ಫೋರ್ 1/2 ಇಂಟು 1 ಈಸ್ ಈಕ್ವಲ್ ಟು 1/2. ಗಾಟ್ ಇಟ್? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ A13 ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿದ್ರೆ ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 3, 1/2 ಮಾಡ್ ಆಫ್ -3 ಇಂಟು ಐ ವ್ಯಾಲ್ಯೂ 1 ಪ್ಲಸ್ ಜೆ ವ್ಯಾಲ್ಯೂ 3i ಪ್ಲಸ್ ಜೆ ತಾನೆ, ಜೆ ವ್ಯಾಲ್ಯೂ ಏನಿದೆ? 3 ಈಸ್ ಈಕ್ವಲ್ ಟು 1/2, 3 1s 3 ವಿತ್ ಮೈನಸ್ ಸೈನ್ ಪ್ಲಸ್ 3 ಮೈನಸ್ ಪ್ಲಸ್ ಏನಾಗುತ್ತೆ? ಸಬ್ಟ್ರಾಕ್ಷನ್. 3 ಅಲ್ಲಿ 3 ಹೋದರೆ 0, 0 ಇಂಟು ಎನಿಥಿಂಗ್ 0. ರೈಟ್, ಸೊ ಈ ರೀತಿ ನೀವೇನು ಮಾಡಬೇಕು? ಎಲ್ಲ ಎಲಿಮೆಂಟ್ಸು A14, ನೆಕ್ಸ್ಟ್ A21, 22, 23, 24, 31, 32, 33, 34 ಎಲ್ಲವೂ ಕಂಡುಹಿಡಿದ್ರೆ ನಿಮಗೆ ಮ್ಯಾಟ್ರಿಕ್ಸ್ ಯಾವ ರೀತಿ ಸಿಗುತ್ತೆ? ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಸೊ ಯು ವಿಲ್ ಗೆಟ್ ದ ಮ್ಯಾಟ್ರಿಕ್ಸ್. ಐ ವಿಲ್ ಫೈಂಡ್ ಆ್ಯಂಡ್ ರೈಟ್ ಡೌನ್ ಫಾರ್ ಯು. ಸೊ ಏನು ಸಿಗುತ್ತೆ? ಫಸ್ಟ್ ಏನು ಸಿಕ್ತು ನಮಗೆ? 1, 1/2, 0. ರೈಟ್, ಅಗೇನ್ ವಾಟ್ ಯು ವಿಲ್ ಗೆಟ್? A14 ತಾನೆ, 1 4 4 - 3 1. ಓಕೆ, ಯು ವಿಲ್ ಗೆಟ್ ಅಗೇನ್ 1/2. ಹಿಯರ್ ಯು ವಿಲ್ ಗೆಟ್ 5/2. ನೆಕ್ಸ್ಟ್ ಇಲ್ಲಿ A22 ತಾನೆ, 3 2 6 2 4. ಓಕೆ, 2. ನೆಕ್ಸ್ಟ್ ಬಂದುಬಿಟ್ಟು 3/2 ಸಿಗುತ್ತೆ. ನೆಕ್ಸ್ಟ್ 1. ನೆಕ್ಸ್ಟ್ ಯು ವಿಲ್ ಬಿ ಗೆಟಿಂಗ್ ದ ಥರ್ಡ್ ರೋ ಎಲಿಮೆಂಟ್ಸ್ ಆಸ್ 4 7/2. 3 3 ಅಂದರೆ 3 3 9 9 6 3. ನೆಕ್ಸ್ಟ್ ಇಲ್ಲಿ 5/2. ನೀವು ಬೇಕಿದ್ರೆ ಟ್ರೈ ಮಾಡಿ. ಆಲ್ಮೋಸ್ಟ್ ಐ ಥಿಂಕ್ ಇವೇ ಎಲಿಮೆಂಟ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಸೆಕೆಂಡ್ ಕ್ವೆಶನ್ ಆಲ್ಸೋ. ಐ ವಿಲ್ ಫೈಂಡ್ ಸಮ್ 2-3 ಎಲಿಮೆಂಟ್ಸ್. ಕೆಲವೊಂದು ಎಲಿಮೆಂಟ್ಸ್ ನಾನು ಫೈಂಡ್ ಮಾಡ್ತೀನಿ, ಇನ್ನು ಕೆಲವೊಂದು ನೀವು ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಸೊ ಎರಡನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸೇಮ್ 3 × 4 ಕನ್ಸ್ಟ್ರಕ್ಟ್ ಮಾಡಬೇಕು ನಾನು. ಓಕೆ, A = 3 × 4 ಅಂತ ಅಂದರೆ ಹೇಗಿರುತ್ತೆ ಎಲಿಮೆಂಟು? 1 3 4 ಕಾಲಮ್ಸ್. ರೈಟ್, 4 ಅಲ್ಲಿಗೆ 12 3 × 4 ಮೀನ್ಸ್ 12 ಎಲಿಮೆಂಟ್ಸ್ನ ನಾನೀಗ ಕಂಡುಹಿಡಿಬೇಕಾಗುತ್ತೆ. 3 × 4. ಓಕೆ, AIJ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಈಸ್ ಈಕ್ವಲ್ ಟು 2i - j. ಫಸ್ಟ್ ಎಲಿಮೆಂಟ್ ಅಂದರೆ A11. ಐ ಇರೋ ವ್ಯಾಲ್ಯೂ ಏನು? ಐ ಮೀನ್ಸ್ ಫಸ್ಟ್ ವ್ಯಾಲ್ಯೂ, ಜೆ ಮೀನ್ಸ್ ಸೆಕೆಂಡ್ ವ್ಯಾಲ್ಯೂ. 2 × 1 - 1 ಈಸ್ ಈಕ್ವಲ್ ಟು 2 1s 2 2 - 1 1. ಅಲ್ಲಿಗೆ ಇದೇನಾಯಿತು? 1. ಇನ್ನೊಂದು ಈ ಕಾನ್ಸೆಪ್ಟ್ ಗೊತ್ತಿದೆ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಸ್ಕಿಪ್ ಇಟ್ ಆ್ಯಂಡ್ ದೆನ್ ವಾಚ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ A12 ಅಂತ ಅಂದರೆ ಏನಾಗುತ್ತೆ? ಐ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 2. 2 × 1 - 2, 2 - 2 0. ಹಂಗಂದರೆ ಈ ವ್ಯಾಲ್ಯೂ 0. ಸಿಮಿಲರ್ಲಿ A13 ಅಂತ ಅಂದರೆ ಏನಾಗುತ್ತೆ? 2 × 1 - 3, 2 1s 2, 2 - 3 ಅಂದರೆ ಎಷ್ಟಾಗುತ್ತೆ? -1. ರೈಟ್, ಸಿಮಿಲರ್ಲಿ A14 ಮಾಡೋಕ್ಕೆ ಹೋದರೆ 2 × 1 - 4, 2 - 4 ಅಂದರೆ -2. ದಿಸ್ ಇಸ್ -2. ಸಿಮಿಲರ್ಲಿ ಇಲ್ಲೇನು ಸಿಗುತ್ತೆ ನಿಮಗೆ? 3 2 ಆ್ಯಂಡ್ ಇದೆಷ್ಟನೇದು? A23 ಅಲ್ಲ, 6 - 3 is 1 0. ನೆಕ್ಸ್ಟ್ ಬಂದುಬಿಟ್ಟು 5 4, ಇದಕ್ಕೆ 3 2. ಓಕೆ, you can check this one, you will get this matrix only. Okay, so this is how we have to do it. Coming to question number 6.
ಈ ಥರ ಕನ್ಸ್ಟ್ರಕ್ಟ್ ಮಾಡೋದನ್ನು ನಿಮಗೆ 1 ಮಾರ್ಕ್ಸಿಗೆ ಕೊಡೋ ಚಾನ್ಸಸ್ ಇದೆ. ಓಕೆ, ಕ್ವಶನ್ ನಂಬರ್ 6ಗೆ ಬಂದರೆ ಏನು ಹೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ಫಾರ್ ದ ಫಾಲೋಯಿಂಗ್ ಈಕ್ವೇಷನ್ಸ್. ಓಕೆ, 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿಬಿಟ್ಟು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಇಲ್ಲಂತೂ ಡೈರೆಕ್ಟಾಗಿ ಮಾಡ್ಬೋದು. ನಾನೇನು ಹೇಳ್ಕೊಟ್ಟಿದ್ದೆ, 2 ಮ್ಯಾಟ್ರಿಕ್ಸ್ ಈಕ್ವಲ್ ಅಂದರೆ ಏನು, ಫಸ್ಟ್ ಎಲಿಮೆಂಟಿಗೆ ಈಕ್ವಲು, ಎರಡನೇದಕ್ಕೆ. ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಎಲಿಮೆಂಟ್ ಇದಕ್ಕೂ ಅಷ್ಟೇ ಈಕ್ವಲ್ಲು, ಇದಕ್ಕೆ ಈಕ್ವಲ್ಲು ಅಂದರೆ ಡೈರೆಕ್ಟಾಗಿ ನಾನು ಹೇಳ್ಬೋದಲ್ವಾ, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 1, ವೈ ವ್ಯಾಲ್ಯೂ ಅಂದರೆ 4, ಝೆಡ್ ವ್ಯಾಲ್ಯೂ ಅಂದರೆ 3, ಇನ್ಯಾವುದಾದ್ರೂ ಇದೆಯಾ, ಅಷ್ಟೇ. ದಿಸ್ ಈಸ್ ವೆರಿ ಈಸಿ. ಕಮಿಂಗ್ ಟು ಸೆಕೆಂಡ್ ಕ್ವೆಶನ್, ಲೆಟ್ ಮಿ ಜಸ್ಟ್ ಸಾಲ್ವ್ ಇಟ್ ಫಾರ್ ಯು. ಇನ್ ಕ್ವೆಶನ್ ನಂಬರ್ 6 ಅಲ್ಲ, ಎಕ್ಸ್ ಪ್ಲಸ್ ವೈ ಟು 5 ಪ್ಲಸ್ ಝೆಡ್ ಎಕ್ಸ್ ವೈ, ಕರೆಕ್ಟಾ? ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ, 6, 2, 5, 8, right? How will you solve? I told you first element is equal to first element ತಾನೆ, so write down x plus y is equal to 6. Next 5 plus z is equal to 5. Next xy is equal to 8. Okay, so solve ಮಾಡಿ. 5 plus z ಅಂತೂ ಡೈರೆಕ್ಟ್ ಆಗಿ ಪ್ಲಸ್ 5 ಈ ಕಡೆ ಬಂದರೆ ಏನಾಗುತ್ತೆ 5 minus 5, ಸೊ z ವ್ಯಾಲ್ಯೂ ಎಷ್ಟು 0. ಇನ್ನು ಎಕ್ಸ್ ವೈ ಕಂಡುಹಿಡಿಬೇಕು ನಾವು, ರೈಟ್? ಇದರಿಂದ ನನಗೇನು ಸಿಗುತ್ತೆ, y is equal to x by 8 ಸಿಗುತ್ತಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x ಪ್ಲಸ್ y ವ್ಯಾಲ್ಯೂ is equal to 6. ಇಲ್ಲೇನೂ ಇಲ್ಲ ಅಂದರೆ 1. ಟೇಕ್ ದ LCM, ವಾಟ್ ವಿಲ್ ಯು ಗೆಟ್, 8x ಪ್ಲಸ್ x by 8 is equal to 6. ಇದು ಡಿನಾಮಿನೇಟ್ರಲ್ಲಿರೋದು ಆ ಕಡೆ ಹೋದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್. ದೇರ್ಫೋರ್ 8x plus x is what, 9x is equal to 6 8s are 48, right? Right, next. Okay, listen here, we have committed a small mistake. You didn't observe it, I guess, ಅಥವಾ ಅಬ್ಸರ್ವ್ ಮಾಡಿರ್ತೀರಾ. ಇಲ್ಲಿ ನೋಡಿ, y is equal to x by 8 ಬರೋದಿಲ್ಲ. y ಇಲ್ಲೇ ಉಳಿಸ್ಕೊಂಡು x ಆ ಕಡೆ ಕಳಿಸಿದ್ರೆ ದಟ್ ಈಸ್ 8 by x. Okay, once I substitute here, what will I get, x plus 8 by x is equal to 6 ನನಗೆ ಸಿಗೋದು. ಓಕೆ, 1 ಮತ್ತು ಎಕ್ಸಿಗೆ ಎಲ್ಸಿಎಮ್ಮು ಎಕ್ಸ್, ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8, ಈ ಡಿನಾಮಿನೇಟ್ರಲ್ಲಿರೋ ಎಕ್ಸ್ನ ಆ ಕಡೆ ಕಳಿಸಿದ್ರೆ 6x, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಈ ಕಡೆ ಬಂದರೆ ಮೈನಸ್ 6x ಪ್ಲಸ್ 8 is equal to 0. ಕ್ವಾಡ್ರಾಟಿಕ್ ಇಕ್ವೇಷನ್ ಎನಿಯೋ ಯು ನೋ ಟು ಸಾಲ್ವ್. 8 ಅಂತಂದರೆ ಎಷ್ಟು, 4 2s ಆಗುತ್ತಾ, -4 -2 ಅಂದರೆ -6. ಎಸ್, ಕರೆಕ್ಟ್. ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟು 4, ಅಥವಾ ಎಕ್ಸ್ ವ್ಯಾಲ್ಯೂ ಇನ್ನೊಂದು ಏನು ಸಿಗುತ್ತೆ 2. ಓಕೆ, ಸೊ ಝೆಡ್ ವ್ಯಾಲ್ಯೂ ಅಂತೂ 0, ಬಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂದು ಚೇಂಜ್ ಆಗ್ತಾ ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿ 2 ತೊಗೊಂಡ್ರೆ ಈ ಕಡೆ ಹೋದರೆ 8 by 2 ತಾನೆ, ಸೊ ವೈ ಈಸ್ ಈಕ್ವಲ್ ಟು 4, ಝೆಡ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ 0. ಇದು ಒಂದು ಸೆಟ್ ಆಫ್ ಸೊಲ್ಯೂಷನ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಒನ್ ಸೆಟ್ ಆಫ್ ಸೊಲ್ಯೂಷನ್. ಆರ್ ಎಕ್ಸ್ ಈಸ್ ಈಕ್ವಲ್ ಟು 4 ತೊಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 4 ಅಂದರೆ ಈ ಕಡೆ ಬಂದರೆ 4 4 1s 4 2s, ಸೊ ವೈ ವ್ಯಾಲ್ಯೂ 2, ಝೆಡ್ ವ್ಯಾಲ್ಯೂ ಅಂತೂ ಕಾನ್ಸ್ಟೆಂಟ್ ಇದೆ 0. ಗಾಟ್ ಇಟ್? ಸೊ ದಿಸ್ ಈಸ್ ಒನ್ ಸೊಲ್ಯೂಷನ್, ದಿಸ್ ಈಸ್ ಒನ್ ಸೊಲ್ಯೂಷನ್, 2 ಸೊಲ್ಯೂಷನ್ಸ್ ಪಾಸಿಬಲ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಈಕ್ವೇಷನ್. ನೆಕ್ಸ್ಟ್ ಈಕ್ವೇಷನ್ ಅಂದರೆ ಯಾವುದಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9, ಎಕ್ಸ್ ಪ್ಲಸ್ ಝೆಡ್ ಎಕ್ಸ್ ವೈ ಪ್ಲಸ್ ಝೆಡ್. ಓಕೆ, ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಒನ್ ಆಲ್ಸೋ. ಇಟ್ಸ್ ವೆರಿ ಈಸಿ. x plus y plus z, x plus z, y plus z is equal to 9 5 7, right? ಆರ್ಡರ್ ಏನಿದೆ ಈ ಮ್ಯಾಟ್ರಿಕ್ಸ್ ಅಂತ ಹೇಳಿ ಆರ್ಡರ್ ಹೇಳ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ ನಿಮಗೆ. ಎಷ್ಟು, 1 2 3 3 cross 1. ಗಾಟ್ ಇಟ್? ಸೊ ಇದರದ್ದು ಆರ್ಡರ್ ಏನು, 3 cross 1. ಎರಡೂ ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಅಂದರೆ ಆರ್ಡರ್ ಸೇಮ್ ಇದೆಯಾ, ರೈಟ್? ಈಕ್ವಲ್ ಅಂತ ಅಂದರೆ ನಾನೇನು ಹೇಳಿದ್ದೀನಿ, ಫಸ್ಟ್ ಎಲಿಮೆಂಟು ಫಸ್ಟು, ಎರಡನೇದಕ್ಕೆ ಈಕ್ವಲು, ಮೂರನೇದಕ್ಕೆ ಈಕ್ವಲ್ ಮಾಡಿರಿ. ವಾಟ್ ವಿಲ್ ಯು ಗೆಟ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9 ಒಂದು ಇಕ್ವೇಷನ್ನು, ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5 ಇನ್ನೊಂದು ಇಕ್ವೇಷನ್ನು, ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಷ್ಟು 7. ಹೌದು ತಾನೆ? ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಷ್ಟಿದೆ 7, ತೊಗೊಂಬಂದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನು ಸಿಗುತ್ತೆ, ಎಕ್ಸ್ ಪ್ಲಸ್ 7 ಈಸ್ ಈಕ್ವಲ್ ಟು 9. ಪ್ಲಸ್ 7 ಆ ಕಡೆ ಹೋದರೆ ಏನಾಗುತ್ತೆ ಮೈನಸ್, ಸೊ ಎಕ್ಸ್ ಈಸ್ ಈಕ್ವಲ್ ಟು 9 minus 7. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 2. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಎಷ್ಟು 5, ಪ್ಲಸ್ 2 ಈ ಕಡೆ ಬಂದರೆ 5 minus 2, ದೇರ್ಫೋರ್ ಝೆಡ್ ಈಸ್ ಈಕ್ವಲ್ ಟು 3. ಸಿಮಿಲರ್ಲಿ ಝೆಡ್ ವ್ಯಾಲ್ಯೂ ಸಿಕ್ಕಿದೆ ತಾನೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. y plus 3 is equal to 7,
ಪ್ಲಸ್ 3 ಈ ಕಡೆ ಬಂದರೆ -3, y is equal to 4. Got it? So therefore x, y and z. These are the values. X is equal to 2, y is equal to 4, z is equal to 3. ಇಷ್ಟು ವ್ಯಾಲ್ಯೂಸು ಬರುತ್ತೆ ಈ ಈಕ್ವೇಷನ್ಸ್ ಸಾಲ್ವ್ ಮಾಡಿದ್ರೆ. ಸಿಮಿಲರ್ಲಿ ಕ್ವಶನ್ ನಂಬರ್ 7 ಇದೆ. ಓಕೆ, ಇಫ್ ಯು ವಾಂಟ್ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಇಟ್ ಬೈ ಯೋರ್ ಸೆಲ್ಫ್, ರೈಟ್? ಇಫ್ ನಾಟ್ ಐ ವಿಲ್ ಎನಿ ಹೌ ಡೀಲ್. ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ ನೋಡಿ. a ಮೈನಸ್ ಬಿ ಅನ್ನೋದು ಯಾವುದಕ್ಕೆ ಈಕ್ವಲ್ ಇದೆ? -1ಗೆ ಈಕ್ವಲ್ ಇದೆ. ಅದೇ ರೀತಿ 2a ಪ್ಲಸ್ ಸಿ ಯಾವುದಕ್ಕೆ ಈಕ್ವಲ್ ಇದೆ? ಎರಡನೇ ಎಲಿಮೆಂಟ್ ಅಂದರೆ 5. ಅದೇ ರೀತಿ 2a ಮೈನಸ್ ಬಿ ಬಂದುಬಿಟ್ಟು ಯಾವುದಕ್ಕೆ ಈಕ್ವಲ್ ಇದೆ? 0. ಅದೇ ರೀತಿ 3 ಇದೇನು ಸಿ ಐ ಥಿಂಕ್, ರೈಟ್? 3c ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ಇವನ್ನು ನಾನು ಈಗ ಸಾಲ್ವ್ ಮಾಡಬೇಕಾಗಿದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇವೆಲ್ಲ ನಾನು ನೋಡಿದ್ರೆ ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಅಬ್ಸರ್ವ್ ಕ್ಲಿಯರ್ಲಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಈ ಈಕ್ವೇಷನ್ನು ನಮಗೆ ಎಲಿಮಿನೇಷನ್ ಮೆಥಡ್ನ ನಾವು ಸಾಲ್ವ್ ಮಾಡ್ಬೋದು, ರೈಟ್? ಸೊ ವಾಟ್ ವಿಲ್ ಯು ಡೂ? a ಮೈನಸ್ ಬಿ ಈಸ್ ಈಕ್ವಲ್ ಟು -1, 2a ಮೈನಸ್ ಬಿ ಈಸ್ ಈಕ್ವಲ್ ಟು 0. ಓಕೆ, ಚೇಂಜ್ ದ ಸೈನ್, ರೈಟ್? 1 ಇಲ್ಲೇನೂ ಇಲ್ಲ ಅಂದರೆ 1 ಮೈನಸ್ 2 ಅಂದರೆ ಎಷ್ಟು? -1. ಸೊ ಮೈನಸ್ ಎ ಪ್ಲಸ್ಸು ಮೈನಸ್ ಕ್ಯಾನ್ಸಲ್. -1 ಮೈನಸ್ 0 ಅಂದರೆ -1. ಮೈನಸ್ ಕ್ಯಾನ್ಸಲ್. ಎ ವ್ಯಾಲ್ಯೂ ಎಷ್ಟು ಬಂತು? 1. ಈಗ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನನಗೇನು ಸಿಗುತ್ತೆ? ಇಲ್ಲಿ ಸಿ ವ್ಯಾಲ್ಯೂ ಸಿಗುತ್ತೆ ಈಸಿಯಾಗೆ. ಸೊ 2 × 1 ಪ್ಲಸ್ ಸಿ ಈಸ್ ಈಕ್ವಲ್ ಟು 5. 2 1s are 2. ಆ 2 ಈ ಕಡೆ ಹೋದರೆ ಸಿ ಈಸ್ ಈಕ್ವಲ್ ಟು 5 ಮೈನಸ್ 2. ಸಿ ಈಸ್ ಈಕ್ವಲ್ ಟು ಎಷ್ಟು? 3. ಇಲ್ಲಿ 2 × ಎ ವ್ಯಾಲ್ಯೂ 1 ಮೈನಸ್ ಬಿ ಈಸ್ ಈಕ್ವಲ್ ಟು 0. ಮೈನಸ್ ಬಿ ಆ ಕಡೆ ಹೋದರೆ ಏನಾಗುತ್ತೆ? 2 ಈಸ್ ಈಕ್ವಲ್ ಟು ಬಿ, ನಥಿಂಗ್ ಬಟ್ ಬಿ ಈಸ್ ಈಕ್ವಲ್ ಟು 2. ಇದೇ ರೀತಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3c ಪ್ಲಸ್ ಡಿ. 3 × ಸಿ ವ್ಯಾಲ್ಯೂ ಎಷ್ಟು ಬಂದಿದೆ? 3 ಪ್ಲಸ್ ಡಿ ಈಸ್ ಈಕ್ವಲ್ ಟು 13. 3 3 is 9. ಆ 9 ಆ ಕಡೆ ಹೋದರೆ ಡಿ ಈಸ್ ಈಕ್ವಲ್ ಟು 13 ಮೈನಸ್ 9, ನಥಿಂಗ್ ಬಟ್ ಡಿ ಈಸ್ ಈಕ್ವಲ್ ಟು ಎಷ್ಟು? 4. ಅಲ್ಲಿಗೆ ಎ ಬಿ ಸಿ ಡಿ ವ್ಯಾಲ್ಯೂಸ್ ಏನು? 1 2 3 4. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶ್ಚನ್ಸ್. ಕಮಿಂಗ್ ಟು ದಿಸ್ ಒನ್, ಕ್ವಶನ್ ನಂಬರ್ 8. ಅಬ್ಸರ್ವ್ ಮಾಡಿ, ಅವ್ರೇನು ಕೊಟ್ಟಿದ್ದಾರೆ? ಎ ಈಸ್ ಈಕ್ವಲ್ ಟು ಎ ಐ ಜೆ ಎಮ್ ಕ್ರಾಸ್ ಎನ್. ಆರ್ಡರ್ ಎಷ್ಟಿದೆ? ಎಮ್ ಕ್ರಾಸ್ ಎನ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎಮ್ ಕ್ರಾಸ್ ಎನ್ ಇದೆ ಆರ್ಡರು, ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನೇನು ಹೇಳಿದ್ದೇನೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಮೀನಿಂಗ್ ಏನು? ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಏನಾಗಿರಬೇಕು? ಯಾವಾಗಲೂ ಈಕ್ವಲ್ ಆಗಿರಬೇಕು. ದೇರ್ ಫೋರ್ ಅಬ್ಸರ್ವ್ ಹಿಯರ್, ಎಮ್ ಅನ್ನುವಂಥದ್ದು ರೋಸ್ ಆಗಿ ಎನ್ ಅನ್ನುವಂಥದ್ದು ಕಾಲಮ್ಸ್ ಆದರೆ ಎಮ್ ಮತ್ತು ಎನ್ ಎರಡು ಈಕ್ವಲ್ ಇದ್ರೆ ತಾನೇ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನೋದು. ದಟ್ ಈಸ್ ವಾಟ್ ದ ಕ್ವಶನ್ ಈಸ್. ಯಾವಾಗ ಈಕ್ವಲ್ ಆಗುತ್ತೆ, ಯಾವಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂದರೆ ಎಮ್ ಇಸ್ ಈಕ್ವಲ್ ಟು ಎನ್ ಆದಾಗ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಗಿವನ್ ವ್ಯಾಲ್ಯೂಸ್ ಮೇಕ್ ದ ಫಾಲೋಯಿಂಗ್ ಪೇರ್ ಆಫ್ ಮ್ಯಾಟ್ರಿಕ್ಸಸ್ ಈಕ್ವಲ್? ಅಂದರೆ ಇವೆರಡೂ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಬೇಕು ಅಂದರೆ ಎಕ್ಸ್ ಮತ್ತು ವೈದು ವ್ಯಾಲ್ಯೂ ಏನಾಗಿರಬೇಕು? ಎ ಬಿ ಸಿ ಡಿಯಲ್ಲಿ ಯಾವುದಾಗಿರಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಹೌ ವಿಲ್ ಯು ಡೂ ಇಟ್? ಅಗೇನ್ ಸೇಮ್, ನಾವು 6th 7th ಮಾಡೋದವಲ್ಲ ಅದೇ ರೀತಿ. ಲೆಟ್ ಅಸ್ ಜಸ್ಟ್ ಟ್ರೈ. ಏನು ಕೊಟ್ಟಿದ್ದಾರಪ್ಪ? 3x + 7. ಓಕೆ, ವಾಟ್ ದೇ ಆರ್ ಗಿವನ್ ಯು? 3x + 7, ಇನ್ನೊಂದಿಲ್ಲಿ 5, ಇನ್ನೊಂದಿಲ್ಲಿ y + 1. 2 - 3x. ಇವೆರಡು ಮ್ಯಾಟ್ರಿಕ್ಸು ಈಕ್ವಲ್ ಆಗಬೇಕು ಅಂದರೆ ಎಕ್ಸ್ ವೈ ವ್ಯಾಲ್ಯೂ ಏನಾಗಿರಬೇಕು ಅಂತ ಕೇಳಿದ್ದಾರೆ. 8 4, ರೈಟ್? ಓಕೆ, ಸೊ ಹಿಯರ್ ಅಬ್ಸರ್ವ್, ಸೆಕೆಂಡ್ ಕ್ವಾಂಟಿಟಿ ಈಕ್ವಲ್ ಟು ಸೆಕೆಂಡ್. ಅಲ್ಲಿಗೆ y - 2 ಈಸ್ ಈಕ್ವಲ್ ಟು 5. ಇದರಿಂದ ನಾನು ಏನು ಬರಿಬೋದು? -2 ಆ ಕಡೆ ಹೋದರೆ 5 + 2 7. y ವ್ಯಾಲ್ಯೂ ಸಿಕ್ತು ನನಗೆ ಆಲ್ರೆಡಿ. ಓಕೆ, ಸೊ y ವ್ಯಾಲ್ಯೂ 7 ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಅಲ್ಲಿ ಎರಡರಲ್ಲೂ ಇದೆ. ಆಪ್ಷನ್ ಡಿ ಅಲ್ಲಿ ಏನಿದೆ? -2/3. ಅಲ್ಲಿಗೆ ಆಪ್ಷನ್ ಡಿ ಅಂತೂ ಫಸ್ಟ್ ಡಿಸ್ಕಾರ್ಡು. ಓಕೆ, ರೈಟ್? ನೆಕ್ಸ್ಟು ಆಪ್ಷನ್ ಎಕ್ಸ್ ಅಂತೂ ವೆರಿಫೈ ಮಾಡಲೇಬೇಕು. 2 - 3x ಈಸ್ ಈಕ್ವಲ್ ಟು ಇದು, ಅಥವಾ ಇದನ್ನು ಮಾಡ್ತೀರಾ ಅಂದರೆ ಇದನ್ನು, ನೋ ಪ್ರಾಬ್ಲಮ್. 2 - 3x ಈಸ್ ಈಕ್ವಲ್ ಟು 4. ಅಲ್ಲಿಗೆ ಈ -3x ಈ ಕಡೆ ಬಂದರೆ ಏನಾಗುತ್ತೆ? +3x ಆಗುತ್ತೆ. ಈ +4 ಈ ಕಡೆ ಬಂದರೆ 2 - 4 ಆಗುತ್ತೆ. -2 ಈಸ್ ಈಕ್ವಲ್ ಟು 3x. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ? ಇದು ಇಂಟು ತಾನೆ, ಇಂಟು ಆ ಕಡೆ ಹೋದರೆ ಏನಾಗುತ್ತೆ? ಡಿವಿಷನ್. ಸೊ x ಈಸ್ ಈಕ್ವಲ್ ಟು -2/3. x ಈಸ್ ಈಕ್ವಲ್ ಟು -2/3. ಅಲ್ಲಿಗೆ ನಿಮ್ಮ ಆನ್ಸರ್ ಏನಾಗ್ಬಿಡುತ್ತೆ? ಅಬ್ಸರ್ವ್ ಮಾಡಿ, ಯಾವ ಆಪ್ಷನಲ್ಲಿ ನಿಮಗೆ ಕರೆಕ್ಟಾಗಿ ಸೆಟ್ ಆಗ್ತಿದೆ ಇದು. ಇದನ್ನು ನೋಡಿಬಿಟ್ಟು ನೀವು ಡೈರೆಕ್ಟಾಗಿ ಆಪ್ಷನ್ ಸಿ ಅಂತ ಟಿಕ್ ಮಾಡೋಂಗಿಲ್ಲ. ಅಬ್ಸರ್ವ್ ಹಿಯರ್, ಇಫ್ ಯು ಸಾಲ್ವ್ ದಿಸ್ ಒನ್, 3x + 7 ಈಸ್ ಈಕ್ವಲ್ ಟು 0 ಮಾಡಿದ್ರೆ, ಇಲ್ಲಿ ನೋಡಿ y + 1 = 8 ಮಾಡಿದ್ರೆ y = 7 ಸಿಗುತ್ತೆ ನನಗೆ. ಇದೇ ಸಿಗುತ್ತೆ ಎರಡೂ ಈಕ್ವೇಷನ್ಸ್. ಇದನ್ನು ಇದಕ್ಕೆ ಈಕ್ವೇಟು, ಇದನ್ನು ಇದಕ್ಕೆ ಮಾಡಿದ್ರೆ y = 7 ಸಿಗುತ್ತೆ.
ಬಟ್ ಎಕ್ಸ್ ವ್ಯಾಲ್ಯೂ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ, ಇದನ್ನು ಈಕ್ವೇಟ್ ಮಾಡಿದ್ರೆ -2/3, ಇದನ್ನು ಮಾಡೋಕ್ಕೆ ಹೋದರೆ ಏನು ಸಿಗುತ್ತೆ, +7 ಆ ಕಡೆ ಹೋದರೆ -7, ಎಕ್ಸ್ ಈಸ್ಗಳು ಏನು ಸಿಕ್ತು -7/3. ಅಂದರೆ 2 ವ್ಯಾಲ್ಯೂಸ್ ಸಿಗ್ತಾ ಇದ್ದಾವೆ ನನಗೆ, ಆದರೆ 2 ಬೇರೆ ಬೇರೆ ಸಿಗ್ತಿದೆ. Yes or no? So therefore I cannot tell exactly which is the option. Therefore I will say not possible to find. Got it? ಅರ್ಥ ಆಗಿರ್ಬೇಕು ಅನ್ಕೋತೀನಿ. 2 ವ್ಯಾಲ್ಯೂಸ್ ಬಂದಾಗ ನಾಟ್ ಪಾಸಿಬಲ್ ಟು ಫೈಂಡ್. ಎಕ್ಸ್ ವ್ಯಾಲ್ಯೂ ಒಂದೇ ಒಂದು ಬಂತು ಅಂತಂದ್ರೆ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ದ ಆನ್ಸರ್. ಅಂದರೆ ಈ ವ್ಯಾಲ್ಯೂ ಇಲ್ಲಿ ಹಾಕಿದ್ರೂ ಸ್ಯಾಟಿಸ್ಫೈ ಆಗಬೇಕು, ಇಲ್ಲಿ ಹಾಕಿದ್ರೂ ಸ್ಯಾಟಿಸ್ಫೈ ಆಗಬೇಕು. ಬಟ್ ಇದು ಸ್ಯಾಟಿಸ್ಫೈ ಆಗೋದು ಇದಕ್ಕೆ ಮಾತ್ರ, ಇದಕ್ಕೆ ಆಗೋದಿಲ್ಲ. ಓಕೆ, ನಾನು -2/3 ತೊಗೊಂಬಂದು ಇಲ್ಲಿ ಹಾಕಿದರೆ ನನಗೆ 0 ಸಿಗೋದಿಲ್ಲ. Got it? Therefore not possible to find. And the last question is the number of all possible matrices of order 3x3 with each entry 0 or 1. ಅಂದರೆ ಅವ್ರು ಕೇಳ್ತಿರೋ ಕ್ವಶನ್ ಏನು ಅಂದರೆ, ನಿಮ್ಮ ಹತ್ರ ಎಂಟ್ರೀಸು 0 ಮತ್ತು 1 ಅಷ್ಟೇ ಇದೆ. 0 ಮತ್ತು 1ನ ಯೂಸ್ ಮಾಡಿಬಿಟ್ಟು ನಾನು 3x3 ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. 0 0 0 0 0 0 0 0 1 ಅಂತ ಅನ್ಕೊಳ್ಳೋಣ. ಅಥವಾ ಎಲ್ಲವೂ ಕೂಡ 0 ಆಗಿರಬಹುದು, ಅಥವಾ 0 1 0 0 1 0 0 1 0 ಇದು ಕೂಡ ಒಂದು ಮ್ಯಾಟ್ರಿಕ್ಸ್ ಆಗುತ್ತೆ. ಅಥವಾ 1 0 0 0 0 0 0 0 0 ಇದು ಒಂದು ಮ್ಯಾಟ್ರಿಕ್ಸು. ಈ ಥರ 3x3 ಮ್ಯಾಟ್ರಿಕ್ಸ್ನ ನಾನು ಬರೆಯೋಕ್ಕೆ ಟ್ರೈ ಮಾಡಿದ್ರೆ ಎಷ್ಟು ಬರೀಬಹುದು ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್. ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದೆ? 2. ಆರ್ಡರ್ ಎಷ್ಟಿದೆ? 3x3. 3x3 ಅಂದರೆ ಎಲಿಮೆಂಟ್ಸ್ ಎಷ್ಟಿದಾವೆ? 9 ತಾನೆ. ಸೊ ರಿಮೆಂಬರ್, ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದೆಯೋ ಅಷ್ಟು ಬರೆದುಬಿಟ್ಟು ಟು ದ ಪವರ್ ಆಫ್ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದನ್ನು ಕಂಡುಹಿಡಿರಿ. ನಥಿಂಗ್ ಬಟ್ 5 and 2. ಓಕೆ, 2 power 9 is 5 and 2. You have to remember. Therefore option D is the right answer for this question. ಈಗ ನಿಮಗೆ ಡೌಟ್ ಬರುತ್ತೆ, ಮ್ಯಾಮ್ ಓಕೆ 0 1 ಕೊಟ್ಟರು, ಇನ್ಕೇಸ್ 0 1 -1 ಕೊಟ್ಟರು ಅನ್ಕೊಳ್ಳೋಣ, ಅವಾಗ ಎಷ್ಟು ಪಾಸಿಬಲ್ ಇದೆ ಮ್ಯಾಮ್ ಅಂತ ಅಂದರೆ, ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದೆ? 3 ತಾನೆ. 3 ಮ್ಯಾಟ್ರಿಕ್ಸಲ್ಲಿ 3x3 ಎಲಿಮೆಂಟ್ಸ್ ಎಷ್ಟು? 9. 3 power 9 is the answer. Got it? And if they tell you 2x2 ಮ್ಯಾಟ್ರಿಕ್ಸ್ ಹೇಳ್ರಿ ಯೂಸಿಂಗ್ 0 1 -1 ಎಷ್ಟು ಬರಿಬಹುದು ಅಂತ ಅಂದರೆ, ನಿಮ್ಮ ಹತ್ರ ಆಪ್ಷನ್ಸ್ ಎಷ್ಟಿದೆ? 3 ಟು ದ ಪವರ್ ಆಫ್ 2x2 ಅಂದರೆ 4. ಸೊ 3 power 4 ಅಂದರೆ ಎಷ್ಟು? 81. ಸೊ 81 ಸಚ್ 2x2 ಮ್ಯಾಟ್ರಿಸಸ್ ನಾನು ಬರಿಬಹುದು ಅಂತ ಅರ್ಥ. ಗಾಟ್ ಇಟ್? ಸೊ ದಿಸ್ ಇಸ್ ಅ ಬಿಟ್ ಆ್ಯಕ್ಚುಲಿ KCET ಲೆವೆಲಿಂದು ಪ್ರಾಬ್ಲಮ್ ಅದು, ಆದರೆ ಮಾಡಬಹುದು. ಓಕೆ, ಚಾಯ್ಸ್ ಎಷ್ಟಿದೆ, ಪವರ್ ಎಷ್ಟು ಎಲಿಮೆಂಟ್ಸ್ ಇದಾವೆ ಅದನ್ನು ಮಾಡಬೇಕು. ರೈಟ್? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಸ್ಟ್ ಎಕ್ಸಸೈಸ್. ಪ್ರೀವಿಯಸ್ ಲೆಕ್ಚರಲ್ಲಿ ನಿಮಗೆ ಕಾನ್ಸೆಪ್ಟ್ ಹೇಳಿ, ಈ ಲೆಕ್ಚರಲ್ಲಿ ನಾನು ಪ್ರಾಬ್ಲಮ್ಸ್ ಹೇಳಿದ್ದೀನಿ. ಆ್ಯಂಡ್ ಕಮಿಂಗ್ ಲೆಕ್ಚರ್ಸಲ್ಲಿ ನಾವು ಆಪ್ರೇಷನ್ಸ್ ಆನ್ ಮ್ಯಾಥಮೆಟಿಕ್ಸ್, ನಥಿಂಗ್ ಬಟ್ ಅಡಿಷನ್ ಹೇಗೆ ಮಾಡಬಹುದು, 2 ನಂಬರ್ಸ್ನ ಆ್ಯಡ್ ಮಾಡಿರಿ ಅಂದರೆ ಮಾಡ್ತೀರಾ, ಹೌದು ತಾನೆ? ಸೊ ಅದೇ ರೀತಿ 2 ಮ್ಯಾಟ್ರಿಕ್ಸ್ ಹೇಗೆ ಆ್ಯಡ್ ಮಾಡ್ಬೋದು, ರೈಟ್? ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 2 ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರೈಟ್? ಸೊ ವಿ ವಿಲ್ ಲರ್ನ್ ಅ ಲಾಟ್ ಇನ್ ದ ಕಮಿಂಗ್ ಲೆಕ್ಚರ್, ರೈಟ್? ಆ್ಯಂಡ್ ದಟ್ ಈಸ್ ಪ್ರಾಬ್ಲಿ ಐ ಥಿಂಕ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಇದೆಯಲ್ಲ, ಬಹಳ ಜನಕ್ಕೆ ಕಷ್ಟ ಆಗುತ್ತೆ. I'll try to make it easy for you. Okay, so yeah, and whatever doubt is there regarding this lecture, you can just let me know in the comment section. ಏನಾರ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. Okay, and any suggestions are there, you can let me know in the comment section. And if you find the video helpful, make sure you help others by sharing the video. Okay, yeah, that's all for today. Thank you so much. God bless you.